ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ತುಷ್ಟೀಕರಣ ರಾಜಕೀಯ ಕಾಂಗ್ರೆಸ್ ಸರ್ಕಾರಕ್ಕೆ, ತುಷ್ಟೀಕರಣ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ತೊಲಗಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಧಿಕ್ಕಾರ ಧಿಕ್ಕಾರ. ಎಲ್ಲಿಯವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಜಯವಾಗಲಿ. ಹೋರಾಟಕ್ಕೆ ಜಯವಾಗಲಿ. ಕಚೇರಿಯಲ್ಲಿ ನಮ್ಮ ಎಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಈ ಭ್ರಷ್ಟ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಮತ್ತು ಈ ವಕ್ಫ್ ಕಾನೂನಿನ 1974ರ ಗೆಜೆಟ್ ಅನ್ನು ಹಿಂಪಡಿಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಆ ಮನವಿ ಪತ್ರವನ್ನು ನಮ್ಮ ಎಡಿಸಿ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಅದನ್ನು ಆದಷ್ಟು ಶೀಘ್ರ ಡಿಸಿ ಅವರು ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸಬೇಕು. ಕಚೇರಿಯಲ್ಲಿ ನಮ್ಮ ಎಡಿಸಿ ಅವರು ಮುಖಾಂತರ ರಾಜ್ಯಪಾಲರಿಗೆ ಈ ಭ್ರಷ್ಟ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಮತ್ತು ಈ ವಕ್ಫ್ ಕಾನೂನಿನ 1974ರ ಗೆಜೆಟ್ ಅನ್ನು ಹಿಂಪಡಿಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರು ಆ ಮನವಿ ಪತ್ರವನ್ನು ನಮ್ಮ ಎಡಿಸಿ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಅದನ್ನು ಆದಷ್ಟು ಶೀಘ್ರ ಡಿಸಿ ಅವರು ಕಚೇರಿಯ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಈಗಾಗಲೇ ಎಲ್ಲ 3 ಗ್ರಾಮದಲ್ಲಿ ಅಣ್ಣ ಪಾಟೀಲ್ ಜಿ ಆಗಿರೋದ್ರಿಂದ ದೊಡ್ಡ ತಪ್ಪಲ್ಲ. ಆಯ್ತು ಸರಿಪಡಿಸಿ. ಸಿದ್ದರಾಮಯ್ಯ ಹೇಳ್ತಾರೆ ನಾವು ನೋಟಿಸ್ ವಾಪಸ್ ಮಾಡ್ತೀವಿ, ನೋಟಿಸ್ ಡಿಲೀಟ್ ಮಾಡ್ತೀವಿ ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಕೂಡ ಇವತ್ತು ಮೀಡಿಯಾ ಮುಂದೆ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ RTC ಎಂಟ್ರಿ ವಿಡ್ರಾ ಮಾಡ್ತೀವಿ ಅಂತಿದ್ರು. ಆದ್ರೆ ಇಲ್ಲಿವರೆಗೆ ಯಾವುದು ಸೂಚನೆ ಬಂದಿಲ್ಲ ಅಂತ ಹೇಳಿ, ರಾಜ್ಯ ಸರ್ಕಾರದ ಯಾವುದು ಸೂಚನೆ ಬಂದಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಇವತ್ತ ಈ ಹೋರಾಟ ತಿಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಾ ಇದ್ದಾರೆ. ಇವರಿಗೆ ಯಾವುದೇ ಡೈರೆಕ್ಷನ್ ಇಲ್ಲ, ಮುಖ್ಯಮಂತ್ರಿ
ಬೇರೆ ಯಾರು ಸುಮ್ಮನೆ ಹೇಳ್ತಾ ಇದ್ದಾರೆ, ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಬಸವಗಿರಿ ಒಂದು 2 ದಿವಸ ಕೆಳಗೆ ಮತ್ತೆ ಹೊಸ ಬಂದಿದೆ, ಅರ್ಜಿಗಳು ಬಂದಿದೆ. ಮನಿ ಒಪ್ಪು, ಮಂದಿರ ಒಪ್ಪು, ಯಾವ ಕಾರಣಕ್ಕೂ ಆಗಬಾರ್ದು. ಅವ್ರಿಗೆ ಸಂರಕ್ಷಣೆ ಆಗಬೇಕು, ಅವ್ರ ಆಸ್ತಿ ಸಂರಕ್ಷಣೆ ಆಗಲೇಬೇಕು. ನಮ್ಮ ಇಲ್ಲೆಲ್ಲ ಅಜ್ಜಿ ಬರ್ತಾಳ ನಮ್ಮ ಭೂಮಿ, ನಮ್ಮ ಭೂಮಿ, ಇದು ಜಿಲ್ಲೆದ ಅವರಿಗೆ ಮಾನ್ಯ ರಾಜ್ಯಪಾಲ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಪರಿವರ್ತನೆ ಮಾನ್ಯ ರಾಜ್ಯಪಾಲರಿಗೆ ತಿಳಿಸ್ತೀವಿ ಸರ್. ಅಂದರೆ ಮುಖ್ಯಮಂತ್ರಿಯವ್ರದ್ದು ಆದೇಶ ಇಲ್ಲಿವರೆಗೂ ಅವ್ರದ್ದೇನು ಡೈರೆಕ್ಷನ್ ಬಂದಿದೆ, ಬಂದ ಯಾವುದು ನಾವು ಇನ್ಕಾರ್ಪೊರೇಷನ್ ಮಾಡಿ ಇವತ್ತು ಮಾನ್ಯ ಅವ್ರಿಗೆ ಕ್ರಮ ಕೈಗೊಳ್ತೀವಿ. ಬಸವಗಿರಿ ಆದೇಶ ಬಂದಿಲ್ವಾ ಅಷ್ಟು ಹೇಳಿ. ಆದೇಶ ಸರ್ಕಾರದಿಂದ ಯಾವುದು ಆದೇಶ ಬಂದಿಲ್ವಾ? ಸರ್, ಮುಖ್ಯಮಂತ್ರಿಯವರಿಂದ ಏನು ಆದೇಶ ಬಂದಿದೆ ಸರ್. ಅದು ಆದೇಶ ಅಂದರೆ ಬಂದ ಯಾವುದು ನಾವು ಇನ್ಕಾರ್ಪೊರೇಷನ್ ಮಾಡಿ ಆದೇಶ ಏನು ಅಂದರೆ ಸರ್ ಆಮೇಲೆ ಅದನ್ನ ಇನ್ಕಾರ್ಪೊರೇಷನ್ ಆಗಿದ್ದನ್ನು ಡಿಲೀಟ್ ಮಾಡಲಿಕ್ಕೆ ಯಾವ ರೀತಿ ಆದೇಶ ಬಂದಿಲ್ಲ ಇದನ್ನು ಸ್ಪಷ್ಟವಾಗಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಯವ್ರದ್ದು ಆದೇಶ ಏನು ಬಂದಿದೆ ಸರ್, ಬಂದಾದ್ಮೇಲಿಂದ ನಾವು ಎಂಟ್ರಿ ಮಾಡುವಂಥದ್ದು ಯಾವುದೇ ಕ್ರಮ ಕೈಗೊಳ್ಳಿ ಮಾಡಬೇಕಲ್ಲ. ವರ್ಕ್ ಎಂಟ್ರಿ ನಾವು ಯಾವುದೇ ಸಾವಿರಾರು ಸಂಖ್ಯೆಯಲ್ಲಿ ಇದರಿಂದ ಅದೇ ಹೇಳ್ತಾ ಇದ್ದೀನಿ ಸರ್. ಈಗ ಮಾನ್ಯ ಮುಖ್ಯಮಂತ್ರಿಯವ್ರದ್ದೇನು ಆದೇಶ ಬಂದಿದೆ ಸರ್, ಬಂದಾದ್ಮೇಲಿಂದ ನಾವು ವರ್ಕ್ ಎಂಟ್ರಿ ಮಾಡುವಂಥದ್ದು ತೆಗೆಯೋ ಆದೇಶ ಬಂದಿಲ್ಲ ನಿಮಗೆ. ಆದೇಶ ಮಾಡಬೇಕು ನೀವು. ಮುಖ್ಯಮಂತ್ರಿಗಳ ಆದೇಶ ಯಾವ ತಾರೀಕು ಮಾಡ್ತೀರಿ ನೀವು? ಬೀದರ್ನ ಹುಟ್ಟು ಬೀದರ್ ಅನ್ನನೇ ತಿಂದಿರಿ. ದಿನ ಆಯ್ತು ಗೊತ್ತಾಗಲ್ವಾ ಶಿಲ್ವಾ? ಎಷ್ಟು ದಿನ ಆಯ್ತು ಅಂತ ಏನು ಇಲ್ಲ ವರ್ಷ ಇಲ್ಲ ಊಟನ ಮಾಡ್ತೀರಾ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧಿಕಾರಿ